ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನವರಾತ್ರಿ ಹಬ್ಬ ಸ್ಟಾರ್ಟ್ ಆಯಿತು. ಹಬ್ಬ ಸ್ಪೆಷಲಾಗಿ ತುಂಬ ಜನ ಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ಏನಾದರೂ ಸಿಂಪಲ್ಲಾಗಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ಒಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಯಾಕಂದರೆ ದೇಹಕ್ಕೆ ತುಂಬಾ ತಂಪಾದಂಥ ಒಂದು ಸಾಬುದಾನ ಫ್ರೂಟ್ ಕೀರ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ. ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಸಾಬುದಾನ ಅಂದರೆ ಸಬ್ಬಕ್ಕಿ ಅಂದರೆ ದೇಹಕ್ಕೆ ತುಂಬಾ ತಂಪು. ಈಟ್ ಬಾಡಿ ಇರೋರು ಇದನ್ನು ಯಾವಾಗ ಬೇಕೋ ಅವಾಗ ಈಸಿಯಾಗಿ ನೀವು ಯಾವ ಥರ ಬೇಕಾದ್ರೂ ಅದರಲ್ಲಿ ಡಿಶ್ ಮಾಡಿ ತಿನ್ಬೋದು. ಸೊ ಇಲ್ಲಿ ನಾನು ನಿಮಗೆ ಕೀರ್ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಶಾವಿಗೆ ಹಾಕಬೇಕು, ಬೇರೆ ಏನೂ ಇಲ್ಲ ಅವಶ್ಯಕತೆ. ಜಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 3/4 ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಫಸ್ಟ್ ಹಾಕಿ ಇನ್ನೊಂದು 1/4 ಲೀಟ್ರ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ಸಬ್ಬಕ್ಕಿ ಅಂದರೆ ಸಾಬುದಾನ ಚಿಕ್ಕದು ತೊಗೊಂಡಿದ್ದೀನಿ. ಯಾಕಂದರೆ ಇದು ಬೇಗನೆ ಕ್ವಿಕ್ ಆಗುತ್ತೆ. ದೊಡ್ಡದಾದ್ರೂ ಪರವಾಗಿಲ್ಲ. ಒಂದು 1/2 ಅವರ್ ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೀನಿ. ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆನಂತರ ಇದನ್ನು ಬೇಯೋದಕ್ಕೆ ಹಾಕಿದ್ರೆ ಒಂದು 5 ನಿಮಿಷಕ್ಕೆಲ್ಲ ಬೆಂದ್ಕೊಳ್ಳುತ್ತೆ. ಹಾಲು ಚೆನ್ನಾಗಿ ಕುದ್ದಾದ್ಮೇಲೆ ಇವಾಗ ನಾನು ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸಬ್ಬಕ್ಕಿನ. ಇದು ಚಿಕ್ಕದಾಗಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ. ಮತ್ತು ದೊಡ್ಡದಾದ್ರೂ ಪರವಾಗಿಲ್ಲ, ಯಾಕಂದರೆ ಒಂದು 1/2 ಅವರ್ ಸೋಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬೆಂದ್ಕೊಳ್ಳುತ್ತೆ. ಮತ್ತು ಕಲರ್ ಚೇಂಜ್ ಆಗಬೇಕು. ಮತ್ತು ಹಾಲಿನ ಪ್ರಮಾಣ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು. ನಿಮಗೆ ಲಿಕ್ವಿಡ್ ಥರ ಬೇಕು ಕೀರ್ ಅನ್ನೋದಾದರೆ 1 ಲೀಟರ್ ಕೂಡ ನೀವು ಹಾಲನ್ನ ಯೂಸ್ ಮಾಡ್ಕೋಬೋದು. ನಾನು 3/4 ಲೀಟ್ರ್ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಅರ್ಧ ಲೀಟ್ರಲ್ಲಿ ಕೂಡ ಮಾಡ್ಕೋಬೋದು. ಕೆಲವ್ರಿಗೆ ಈ ಪಾಯಸ ಅನ್ನೋದು ಸ್ವಲ್ಪ ತಿಕ್ಕಾಗಿದ್ದರೆ ಇಷ್ಟ ಆಗುತ್ತಲ್ಲ, ಅಂಥವ್ರು ಆ ಥರ ಮಾಡ್ಕೋಬೋದು. ಸಬ್ಬಕ್ಕಿ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ನಾವು ಬಿಸಿಯಾಗೂ ಸರ್ವ್ ಮಾಡ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚಿಲ್ ಮಾಡಿ ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇವಾಗ ಇದಕ್ಕೆ ನಾನು ಒಂದು 2 ಚಿಟಿಕೆ ಆಗೋಷ್ಟು ಸ್ಯಾಫ್ರಾನ್ ಅಂದರೆ ಕುಂಕುಮ ಹೂವನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಸದ್ಯಕ್ಕಿಲ್ಲ ಅಥವಾ ನೀವು ಯೂಸ್ ಮಾಡಲ್ಲ ಅಂದರೆ ಇದ್ರ ಬದಲಾಗಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರ್, ಯಾವುದಾದ್ರೂ ಆಗಿರಿ ಬಾದಾಮಿ ಪೌಡರ್ ಸಿಗುತ್ತಲ್ವ. ಸೊ ರೆಗ್ಯುಲರಾಗಿ ಅಂಗಡಿಯಲ್ಲಿ ಸಿಗುವಂಥ 5 ರೂಪಾಯಿ ಪ್ಯಾಕೆಟ್ ಒಂದು 2 ಪ್ಯಾಕೆಟ್ ತೊಗೊಬಂದು ಹಾಕೋಬೋದು. ಅಥವಾ ಮನೇಲಿದ್ದರೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಕುದಿಸ್ಕೊಳ್ಳಿ. ಆಲ್ರೆಡಿ ಸಬ್ಬಕ್ಕಿ ಎಲ್ಲ ಬೆಂದಿದೆ. ಸೊ ಇವಾಗ ಆಲ್ಮೋಸ್ಟ್ ಈ ರೆಸಿಪಿ ರೆಡಿಯಾಗಿದೆ. ಇವಾಗ ನೀವು ಬೇಕಂದರೆ ಈ ಪ್ಲೇಸಲ್ಲಿ ಸಕ್ಕರೆನ ಹಾಕೋಬೋದು. ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕೋಬೋದು. ಅಥವಾ ಸ್ವೀಟ್ ಜಾಸ್ತಿ ಬೇಕಂದರೆ 1 ಕಪ್ ಕೂಡ ಹಾಕೋಬೋದು. ಇಲ್ಲ ನಮಗೆ ಸಕ್ಕರೆ ಬೇಡ, ನಮಗೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಮೈಲ್ಡ್ ಫ್ಲೇವರು, ಮೈಲ್ಡ್ ಸ್ವೀಟ್ ಆಗಬೇಕಂದ್ರೆ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡಿ. ನಾನಂತೂ ಇವಾಗ ರೆಗ್ಯುಲರಾಗಿ ಸಕ್ಕರೆನ ಫುಲ್ ಕಡಿಮೆ ಮಾಡಿಬಿಟ್ಟು ಈ ಥರ ತುಂಬ ಸ್ವೀಟ್ ರೆಸಿಪಿಗೆ ಕಂಡೆನ್ಸ್ ಮಿಲ್ಕೆ ಯೂಸ್ ಮಾಡೋದು. ಯಾಕಂದರೆ ಹೆವಿ ಸ್ವೀಟು ಅನಿಸಲ್ಲ. ಮತ್ತು ನಾವು ಅಕಸ್ಮಾತ್ ನೀರು ಹಾಕಿ ಹಾಲಲ್ಲಿ ಏನಾದರೂ ನಾವು ಸ್ವೀಟ್ ಮಾಡಿದಾಗ ಆ ತಿಕ್ನೆಸ್ ಬೇಕಂದ್ರೂ ಕಂಡೆನ್ಸ್ ಮಿಲ್ಕ್ ಕೊಡುತ್ತೆ. ಕಂಡೆನ್ಸ್ ಮಿಲ್ಕ್ ಹಾಕಿದ್ರೂ ಸ್ವೀಟ್ ಜಾಸ್ತಿ ಅನಿಸಲ್ಲ, ಮೈಲ್ಡಾಗಿರುತ್ತೆ, ರುಚಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ 1 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ಆನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕಂಡೆನ್ಸ್ ಮಿಲ್ಕ್ ಹಾಕಿ ಜಾಸ್ತಿ ಕುದಿಸ್ಬೇಕಂತೇನಿಲ್ಲ. ಬೈ ಚಾನ್ಸ್ ಹಾಲು ತೆಳ್ಳಗಿದ್ರೂ ಗಟ್ಟಿ ಮಾಡಿಕೊಟ್ಬಿಡುತ್ತೆ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋದು. ನೀವು ಬೇಕಂದರೆ ಸಕ್ಕರೆನೇ ಹಾಕೋಬೋದು. ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಫ್ರೈ ಪ್ಯಾನ್ ಮೇಲೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಟ್ಸು ನಿಮ್ಗೆ ಯಾವುದಾದ್ರು ಇಷ್ಟ ಎಲ್ಲನೂ ಹಾಕ್ಕೋಬೋದು. ಇಲ್ಲಿ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ, ಒಂದು 2 ಖರ್ಜೂರನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಡ್ರೈದಾಗಿರ್ಬೋದು ಅಥವಾ ಹಣ್ಣಾಗಿರೋದು ಆಗಿರ್ಬೋದು. ನಾನು ಹಣ್ಣು ಖರ್ಜೂರ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಯಾವುದಿದೆ ಅದನ್ನು ಮಾತ್ರ ಕೂಡ ಯೂಸ್ ಮಾಡ್ಕೋಬೋದು. ಬೇರೆ ಗೋಡಂಬಿ, ದ್ರಾಕ್ಷಿ ಕೂಡ ಮಾಡ್ಕೊಬೋದು. ಆದರೆ ಚಿಕ್ಕದಾಗಿ ಕಟ್ ಮಾಡಿ ನಮಗೆ ಒಂದೊಂದು ಸ್ಪೂನ್ ತಿನ್ನೋವಾಗ ಆ ಗೋಡಂಬಿ, ದ್ರಾಕ್ಷಿ ಪೀಸಸ್ ಸಿಗುತ್ತಲ್ಲ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಯಾವಾಗೂ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ, ಸಿಂಪಲ್ಲಾಗಿ ಬರ್ತಡೇ ಫಂಕ್ಷನ್ ಏನೇ ಆದಾಗ ನೀವೇ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಸಾಬುದಾನ ಸಬ್ಬಕ್ಕಿ ಇಷ್ಟಪಡೋರಿಗೆ ಖಂಡಿತ ರೆಸಿಪಿನ ಮಾಡಿಕೊಡಿ. ಇವಾಗ ನಾನು ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಡೋಣ. ಸ್ವಲ್ಪ ಲೈಟಾಗಿ ಕೂಲ್ ಆಗಬೇಕು, ಒಂದು 5 ನಿಮಿಷ. ಆನಂತರ ಸರ್ವ್ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಇವಾಗ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನನ್ನ ಹತ್ರ ಆ್ಯಪಲ್, ಬನಾನಾ ಮತ್ತು ದಾಳಂಬ್ರಿ 3 ಮೇಯ್ನ್ ಫ್ರೂಟ್ ಇದು. ಇನ್ನು ಎಕ್ಸ್ಟ್ರಾ ನಿಮ್ಗೆ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಅದು ಸ್ವೀಟ್ ಇರೋವಂಥ ಫ್ರೂಟ್ ಆ್ಯಡ್ ಮಾಡ್ಕೊಳ್ಳಿ. ಈ ಆರೆಂಜು, ಮೂಸಂಬಿ ಅದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಜಸ್ಟ್ ಬನಾನಾ ಅಥವಾ ದಾಳಂಬ್ರಿ ಏನಿದ್ರೂ ಹಾಕೋಬೋದು. ಸಡನ್ನಾಗಿ ಇದನ್ನು ಟೇಸ್ಟ್ ಮಾಡೋರಿಗೆ ಕಸ್ಟರ್ಡ್ ಅನ್ಸ್ಬೋದು. ಇದು ಕಸ್ಟರ್ಡ್ ಸ್ವೀಟ್ ಅನ್ಸೋದೇ ಇಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಈ ಥರ
ಸ್ವೀಟ್ ರೆಸಿಪಿಯಲ್ಲಿ ಫ್ರೂಟ್ನ ಮಿಕ್ಸ್ ಮಾಡಿ ತಿನ್ನೋದು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಟು ಕೊಟ್ಟರೆ ಒಂದು ಕಪ್ ಆಗೋಷ್ಟು ಒಬ್ಬಳೇ ತಿಂದ್ಬಿಡ್ತೀನಿ, ಅಷ್ಟು ಸೂಪರಾಗಿರುತ್ತೆ. ಖಂಡಿತ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ. ಎಲ್ಲ ಥರ ಹಬ್ಬಕ್ಕೆ, ದೇವರ ನೈವೇದ್ಯಕ್ಕೆ, ಮನೇಲಿ ಫಂಕ್ಷನ್ಗೆ ಈಸಿಯಾಗಿ ಮಾಡ್ಕೋಬೋದು. ಇದೇ ಥರ ಸ್ವೀಟ್ ರೆಸಿಪಿ ಎಷ್ಟೊಂದು ಹಾಕಿದ್ದೀನಿ, ಒಂದು ಸರಿ ಚೆಕ್ ಮಾಡಿ ಪ್ಲೇಲಿಸ್ಟಲ್ಲಿ. ಇವತ್ತಿನ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.